ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಎಲಿಗೆಂಟ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಸಿಂಪಲ್ಲಾಗಿ ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ಇಲ್ಲಿ 6 ದಾರಾನ ತೊಗೊಂಡಿದ್ದೀನಿ. ಹಾಗೆ ತುದಿ ಹೀಗೆ ನೋಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಈ ಡಿಸೈನ್ಗೆ ಬಳಸಿರೋ ಅಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶ. ಹಾಗೆ ನಾನು ಮೊದಲನೇ ಸ್ಟೆಪ್ಪಿಗೆ ಇಲ್ಲಿ 2 ಥರ ಬೀಡನ್ನ ಬಳಸ್ತಾ ಇದ್ದೀನಿ. ಒಂದು ಫ್ಲವರ್ ಬೀಡು ಹಾಗೆ ಇನ್ನೊಂದು ಲೀಫ್ ಬೀಡು. ಬನ್ನಿ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ. ಈ ತುದಿ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಫಸ್ಟ್ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಒಟ್ಟು 2 ಸಿಂಗಲ್ ಲಾಕ್ ಆಗಿದೆ ಅಲ್ಲ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನು ಒಂದು ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಹೀಗೆ ಇಲ್ಲಿ 2 ಸಿಂಗಲ್ ಲಾಕ್ ಆದಮೇಲೆ ನಾನಿಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಹೀಗೆ ಫ್ಲವರ್ ಬೀಡ್ನ ಹೀಗೆ ನೀಡಲ್ ಮೇಲೆ ತಗೊಂಡು ಹೀಗೆ ಥ್ರೆಡ್ ಒಳಗೆ ಇದನ್ನು ಇನ್ಸರ್ಟ್ ಮಾಡಬೇಕು. ಹೀಗೆ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ನೋಡಿ, ಒಂದು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಹೀಗೆ ಸಿಂಗಲ್ ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ, ಹೀಗೆ ಸ್ಟಾರ್ಟಿಂಗ್ 2 ಸಿಂಗಲ್ ಲಾಕ್, ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕ 2 ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ನಂತರ ಈಗ ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 6 7 8 ನೋಡ್ಬೋದು ನೀವಿಲ್ಲಿ 8 ಚೈನ್ ಹಾಕಿದ್ದೀನಲ್ಲ. ಸೊ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಬೇಡ, ಒಂದು ಸ್ವಲ್ಪ ಒಳಗೆ, ಅಂದರೆ ಒಂದು 5 ಚೈನ್ ಡಿಸ್ಟೆನ್ಸ್ಗೆ ಇದನ್ನು ಒಂದು ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ಹೀಗೆ ಇದನ್ನು ಯು ಶೇಪಿಗೆ ಹೀಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಪ್ರತಿ ಲಾಕ್ ಪಕ್ಕ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 2 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡೋಣ. ಹೀಗೆ ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು ಹೀಗೆ. ನಂತರ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಲಾಕ್ ನೋಡಿ. ಹೀಗೆ ಮತ್ತೆ ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 ಸಿಂಗಲ್ ಲಾಕ್ ಹಾಕಿದ್ದೀನಲ್ಲ, 8 ಚೈನ್ ಹಾಕಿದ್ದೀನಲ್ಲ. ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗೆ, ಅಂದರೆ 5 ಚೈನ್ ಡಿಸ್ಟೆನ್ಸಿಗೆ ಇದನ್ನು ಹೀಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಚೈನ್ ಹಾಕಿದ್ವಲ್ಲ ಅದನ್ನು ಹೀಗೆ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಲೂಸಾಗಿ ಯು ಶೇಪಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್. ಸೊ ನೋಡಿ, ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು
ಪಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 ಚೈನ್ ಹಾಕಿದ್ಮೇಲೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಂದ ಸ್ವಲ್ಪ ಒಳಗೆ ಒಂದು 5 ಚೈನ್ ಡಿಸ್ಟೆನ್ಸ್ಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್. ಸೊ ನೋಡಿ ಹೀಗೆ ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಅದರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್, ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್, ಮತ್ತು 8 ಚೈನ್ ಹಾಕಿ ಅದನ್ನು 5 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ದೀನಿ. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಲಾಕ್, ಮತ್ತು ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್, ಅದ್ರ ಪಕ್ಕ ಇನ್ನೂ ಒಂದು ಲಾಕ್ ಹಾಕಿದ್ದೀನಿ. ಮತ್ತು 8 ಚೈನ್ ಹಾಕಿ ಅದನ್ನು 5 ಚೈನ್ ಡಿಸ್ಟೆನ್ಸಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಲಾಕ್, ಮತ್ತು ಫ್ಲವರ್ ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು, ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್, ಮತ್ತು 8 ಚೈನು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹೀಗೆ ಹಾಕಿದ್ದೀನಿ. ಕೊನೆಯಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡಿ, ಹಾಗೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ನಂತರ ಚೈನ್ ಹಾಕ್ಕೊಳ್ತಿದ್ದೀನಿ. 1 2 ಅಥವಾ 3 ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ನ ಹೀಗೆ ಕಟ್ ಮಾಡ್ಕೋಬೇಕು. ಸೊ ಹೀಗೆ ಹೇಳಿದ್ರೆ ಇದು ಹೀಗೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ಥ್ರೆಡ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಸೊ ನೋಡಿ ಫಸ್ಟ್ ಸ್ಟೆಪ್ ಎಷ್ಟು ಸಿಂಪಲ್ ಅಂತೇಳಿ ಬೇಗನೆ ಆಗೋಗುತ್ತೆ. ಸೊ ಬನ್ನಿ ಸೆಕೆಂಡ್ ಸ್ಟೆಪ್ ಹೇಗೆ ಅಂತೇಳಿ ನೋಡೋಣ. ಹಾಗೆ ಈ ಡಿಸೈನ್ಗೆ ನಾನು ಇನ್ನೂ ಒಂದು ಬೀಡನ್ನ ಬಳಸ್ತಾ ಇದ್ದೀನಿ. ರೌಂಡ್ ಬೀಡ್ಸು ಗೋಲ್ಡನ್ ಕಲರ್ ಇದೆ. ಸೊ ಬನ್ನಿ ಸೆಕೆಂಡ್ ಸ್ಟೆಪ್ ನೋಡೋಣ ಹೇಗೆ ಅಂತೇಳಿ. ಫಸ್ಟ್ ಲಾಕ್ ಮಾಡಿದ್ನಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ, ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ 2 ಸಿಂಗಲ್ ಲಾಕ್ ಆದಮೇಲೆ ಚೈನ್ ಹಾಕ್ಕೊಳ್ಳೋಣ. 1 2 ನಾನಿಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಲೀಫ್ ಬೀಡನ್ನ ನೀಡಲ್ ಮೇಲೆ ತಗೊಂಡು ಹೀಗೆ ಥ್ರೆಡ್ಗೆ ಪಾಸ್ ಮಾಡಿ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಾದ್ಮೇಲೆ ನಾನು ಇನ್ನೂ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ಸೊ ನೋಡಿ ಇಲ್ಲಿ ಫ್ಲವರ್ ಬೀಡ್ ಕೆಳಗೆ ಒಂದು ಲೀಫ್ ಬೀಡ್ ಬರುತ್ತೆ. ಸೊ ನಂತರ ಇಲ್ಲೇನು 8 ಚೈನ್ ಹಾಕಿದ್ದೀವಲ್ಲ ಹೀಗೆ ನೀಡಲ್ ಮೇಲೆ ದಾರ ತಂದು ಈ 8 ಚೈನ್ ಗ್ಯಾಪ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಹೀಗೆ ನೀಡಲ್ ಮೇಲೆ ದಾರ ತಂದು 3 ಲೂಪಿಗೂ ಕೂಡ ಒಟ್ಟಿಗೆ ಹೀಗೆ ನೀಡಲ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ತರೋದು, ಅದೇ 8 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ನೀಡಲ್ ಮೇಲೆ ಕಾಣ್ತಿರೋಂತಹ 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರಾನ ಪಾಸ್ ಮಾಡಬೇಕು. ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆಟ್ ಆಯ್ತಲ್ಲ, ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 8 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತಂದು ನೀಡಲ್ ಮೇಲೆ ಕಾಣ್ತಿರೋಂತಹ 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರಾನ ಪಾಸ್ ಮಾಡಬೇಕು. ಸೊ ಇದು ನೋಡಿ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ತುಂಬಾ ಸಿಂಪಲ್ ಡಿಸೈನ್ ಅಂತ ಅನ್ಬೋದು. ಇದನ್ನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬಾ ಈಸಿ. ಜಸ್ಟ್ ಚೈನ್ ಹಾಕೋದು ಹಾಗೆ ಡಬಲ್ ಕ್ರೋಶೆಟ್ ಮಾಡೋದು ಗೊತ್ತಿದ್ರೆ ಸಾಕು. ಸೊ ಹೀಗೆ ಹಾಫ್ ಡಬಲ್ ಕ್ರೋಶೆಟ್, ಒಟ್ಟು ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತರೋದು, ಅದೇ ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಈಸಿ ಅಂತ, ತುಂಬಾ ಈಸಿ. ಸೊ
ಸೊ ಹೀಗೆ ಸ್ವಲ್ಪ ಜರುಗಿಸ್ಕೋಬೇಕು. ಸೊ ನೋಡ್ಬೋದು ನೀವಿಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ಸೊ ನಂತರ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಹೀಗೆ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಆದರೆ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಿಲ್ಲ. ಮತ್ತು ನೆಡಲ್ ಮೇಲೆ ದಾರ ತಂದು ಅದೇ 8 ಚೈನ್ ಗ್ಯಾಪಿಗೆ ಹೋಗಿ ನೆಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತಂದು ಮತ್ತು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಹೀಗೆ 3 ಲೂಪಿಗೂ ಕೂಡ ಒಂದೇ ಸಲ ನೆಡಲ್ನ ಪಾಸ್ ಮಾಡೋದು. ಮತ್ತು ನೆಡಲ್ ಮೇಲೆ ದಾರ ತಂದು ಅದೇ 8 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರನ ತರಬೇಕು. ಸೊ ನೆಡಲ್ ಮೇಲೆ ಇಲ್ಲಿ 3 ಲೂಪ್ ಕಾಣ್ತಿದೆ ಅಲ್ಲ, ಹೀಗೆ ನೆಡಲ್ ಮೇಲೆ ದಾರ ತಂದು 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರನ ಪಾಸ್ ಮಾಡಬೇಕು. ಸೊ ಹೀಗೆ ಸ್ವಲ್ಪ ಜರುಗಿಸ್ಕೊಳ್ಳಿ. ಸೊ ಇದೇ ರೀತಿ ನಾನು ಇಲ್ಲಿ ಒಟ್ಟು 7 ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೆ ಅಲ್ವಾ, ಇಲ್ಲೂ ಅಷ್ಟೇ 2 ಆಗಿದೆ. ಇನ್ನು ಇದೇ ರೀತಿ 5 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ನೋಡಿ 5 6 ಹಾಗೆ ಕೊನೆಯದು 7. ಸೊ ನೋಡ್ಬೋದು ನೀವಿಲ್ಲಿ ನಾನು 7 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ ಮೇಲೆ ಫಸ್ಟ್ನೇ ಲಾಕಿಗೆ ಅಲ್ಲ ಸೆಕೆಂಡ್ನೇ ಲಾಕಿಗೆ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ನೆಡಲ್ ಮೇಲೆ 2 ದಾರ ಇದೆಯಲ್ಲ, ಎರಡಕ್ಕೂ ಕೂಡ ಈಗ ಒಂದೇ ಸಲ ಹೀಗೆ ದಾರನ ಪಾಸ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಸೊ ನೋಡ್ಬೋದು ನೀವಿಲ್ಲಿ ಒಂದು ಪುಟ್ಟ ಆರ್ಚ್ ಬರುತ್ತೆ. ಸೊ ಈಗ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ಥ್ರೆಡ್ನ ಡ್ರೈವ್ ಮಾಡಿ ಒಂದು ಲೀಫ್ ಬೀಡ್ನ ಇನ್ಸರ್ಟ್ ಮಾಡೋಣ. ಸೊ ನೋಡಿ ಹೀಗೆ ಲೀಫ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ 1 2 ಚೈನ್ ಹಾಕಿ ಈ ಬೀಡ್ ಪಕ್ಕ ಇರುವಂತಹ ಫಸ್ಟ್ ಲಾಕಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ಸೊ ನೋಡಿ ಹೇಗೆ ಬರ್ತಿದೆ ಅಂತೇಳಿ, ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆರ್ಚು ಅಷ್ಟೇ ನೋಡಿ ತುಂಬಾ ಸ್ಟಿಫಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಂತರ ನೆಡಲ್ ಮೇಲೆ ದಾರ ತಂದು ಇದೇ 8 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ನೆಡಲ್ ಮೇಲೆ ನೋಡಿ 3 ಲೂಪ್ ಕಾಣ್ತಿದೆಯಲ್ಲ, ಹೀಗೆ ಒಟ್ಟಿಗೆ ನೆಡಲ್ ಮೇಲೆ ದಾರ ತಂದು ಹೀಗೆ 3 ಲೂಪಿಗೂ ಕೂಡ ಒಂದೇ ಸಲ ನೆಡಲ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ 1 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಮತ್ತೆ ನೆಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಮತ್ತೆ ದಾರನ ತಂದು ಇಲ್ಲಿ ಕಾಣ್ತಿರೋಂತಹ 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರನ ಪಾಸ್ ಮಾಡಬೇಕು. ಸೊ 2 ಇದೇ ರೀತಿ ನಾನಿಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮೂರು 4 5 6 7. ಸೊ ನೋಡ್ಬೋದು ನೀವಿಲ್ಲಿ 1 2 3 4 5 6 7 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆಯಲ್ಲ. ಸೊ ಹೀಗೆ ಸ್ವಲ್ಪ ಇದನ್ನು ಹೀಗೆ ಜರುಗಿಸ್ಕೋಬೇಕು. ನಂತರ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ.
ಹೀಗೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ, ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಾಯಿಲ್ಲ, ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 8 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಮತ್ತೆ ಇಲ್ಲಿ ನೀಡಲ್ ಮೇಲೆ ನೋಡಿ 3 ಲೂಪ್ ಕಾಣ್ತಿದೆಯಲ್ಲ, ಮತ್ತು ನೀಡಲ್ ಮೇಲೆ ದಾರ ತಂದು 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರಾನ ಪಾಸ್ ಮಾಡಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇದೇ ರೀತಿ ಇನ್ನು 6 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನಿಮಗೆ ಜಾಗ ಸಾಕಾಗಿಲ್ಲ ಅಂದರೆ ಈಗ ಸ್ವಲ್ಪ ಜರುಗಿಸ್ಕೊಳ್ಳಿ. ನಾಲ್ಕು, 5, 6, 7. ಸೊ ನೋಡ್ಬೋದು ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ನಂತರ ಇದನ್ನು ಫಸ್ಟ್ ಲಾಕಿಗೆ ಬೇಡ, ಸೆಕೆಂಡ್ನೇ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ, ಮತ್ತು ಚೈನ್ 1, 2 ಚೈನ್ ಹಾಕಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಂತರ ಬೀಡ್ ಲಾಕ್ನ ಮಾಡ್ಕೋಬೇಕು, ಮತ್ತು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಬೀಡ್ ಪಕ್ಕ ಇರುವಂತಹ ಫಸ್ಟ್ನೇ ಲಾಕ್ ಮೇಲೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಈ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ನೋಡ್ಬೋದು ನೀವಿಲ್ಲಿ ಡಿಸೈನ್ ಹೇಗೆ ಕಾಣ್ತಿದೆ ಅಂಥೇಳಿ. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಕೆಳಗಡೆ ಇದೆಯಲ್ಲ, ಇದು ಹ್ಯಾಂಗಿಂಗು ಹೀಗೆ ಮೂವ್ ಆಗ್ತಾ ಇರುತ್ತೆ. ಸೊ ಹೀಗೆ ಆ ಕಡೆ ಈ ಕಡೆ ಜಸ್ಟ್ ಹೀಗೆ ಮೂವ್ ಮಾಡ್ಬೋದು ಇದನ್ನು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಇದೇ ರೀತಿ ಸೆಕೆಂಡ್ನೇ ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರ ತಂದು ಇದೇ 8 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನಂತರ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 7 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ತುಂಬ ಸಿಂಪಲ್ ಆಗಿರುವಂತಹ ಸ್ಯಾರಿಗೆ, ಹಾಗೆ ದುಪ್ಪಟ್ಟ, ಕಾಟನ್ ದುಪ್ಪಟ್ಟಗಳಿಗೆಲ್ಲ ಈ ಡಿಸೈನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ 7 ಇಲ್ಲಿ ನೋಡಿ 7 ಹಾಫ್ ಡಬಲ್ ಕ್ರೋಶೆಟ್ ಆಗಿದೆ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು, ಆದರೆ ಬೀಡ್ ಲಾಕ್ ಮಾಡ್ತಾ ಇಲ್ಲ. ಸ್ವಲ್ಪ ಈಗ ಸರಿಗಿಸ್ಕೊಳ್ಳೋಣ. ಸೊ ಮತ್ತೆ ಇದೇ ರೀತಿ 6 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವಿಲ್ಲಿ ನಾನೀಗ ಹಾಕಿರೋಂಥ ಡಿಸೈನ್ಗೆ ಕುಚ್ಚಿಲ್ಲ, ಅಂದರೆ ನಾನು ಇಲ್ಲಿ ಕುಚ್ಚು ಕಟ್ತಾ ಇಲ್ಲ. ಇದು ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಕುಚ್ಚು ಬೇಕು ಅಂದರೆ ಲೀಫ್ ಬೀಡ್ ಹಾಕಿದ್ದೀನಲ್ಲ, ಇದನ್ನ ಸ್ಕಿಪ್ ಮಾಡಿ ನಾನಿಲ್ಲಿ ಒಟ್ಟು 4 ಚೈನ್ ಹಾಕಿದ್ದೆ ಅಲ್ಲ, ಅದೇ ಥರ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈ ಲೀಫ್ ಬೀಡ್ ಬದಲಾಗಿ ನೀವು ಇಲ್ಲಿ ಕುಚ್ಚು ಕಟ್ಕೋಬೋದು. ಸೊ ನಿಮಗೆ ಕುಚ್ಚು ಏನಾದರೂ ಬೇಡ ಅಂದರೆ ನೀವು ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ನನಗೆ ಕುಚ್ಚು ಬೇಕು ಅಂತಿದ್ರೆ ಈ ಬೀಡ್ ಜಾಗದಲ್ಲಿ ನೀವು ಕುಚ್ಚು ಕಟ್ಕೋಬೋದು. ತುಂಬಾ ಕ್ಯೂಟಾಗಿದೆ, ತುಂಬಾ ಎಲಿಗೆಂಟ್ ಡಿಸೈನ್ ಅಂತ ಹೇಳ್ಬೋದು. ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡ್ಬೋದು ನೀವು ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇದು ವಿತೌಟ್ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ. ನಿಮ್ಗೇನಾದರೂ ಕುಚ್ಚು ಬೇಕು ಅಂದರೆ ಈ ಬೀಡ್ ಬ್ಯಾಕ್ ಸೈಡ್ ನೀವು ಕುಚ್ಚು ಕಟ್ಕೋಬೋದು. ಈ ಲೀಫ್ ಬೀಡ್ ಹಾಕಿದ್ದನ್ನೆಲ್ಲ ಅದ್ರ ಬದಲಾಗಿ ನೀವು ಆ ಜಾಗದಲ್ಲಿ ಕುಚ್ಚು ಕಟ್ಕೋಬೋದು. ಅಂದರೆ ಇಲ್ಲಿ 2 ಚೈನ್ ಹಾಕಿ
ಈ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 2 ಚೈನ್ ಹಾಕಿದ್ರಲ್ಲ, ಅದ್ರ ಬದಲು ಡೈರೆಕ್ಟಾಗಿ ಇಲ್ಲಿ 4 ಚೈನ್ ಹಾಕಿ ಹೀಗೆ ಲಾಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಆರಾಮಾಗಿ ಕುಚ್ಚು ಕಟ್ಕೋಬೋದು. ಸೊ ಕುಚ್ಚು ಇಷ್ಟಪಡ್ದಲೇ ಇರೋರಿಗೆಲ್ಲ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡೋರಲ್ಲ ಡಿಸೈನ್ ಹೇಗಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.